ಬಜೆಟ್ ನಿರೀಕ್ಷೆಗಳ ಬಗ್ಗೆ ಒಂದು ಜನ ಮಹಿಳೆಯರು ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಇವತ್ತು ಪ್ರತಿಯೊಂದು ವಸ್ತುವಿನ ಬೆಲೆ ಗಗನಕ್ಕೇರೈತಿ. ಬಡವರು ಬದುಕೋದು ಅಸಾಧ್ಯ ಆಗತೈತಿ. ಮೊದಲೆಲ್ಲ ಒಂದು KG ಬ್ಯಾಳಿದ ರೇಟ 60-70 ರೂಪಾಯಿ ಅಷ್ಟೇ ಇತ್ತು. ಇವತ್ತು 120-30 ರೂಪಾಯಿ ರೇಟ್ ಐತಿ. ಈ ಪ್ರತಿಯೊಂದ್ರ ಬೆಲೆ ಗಗನಕ್ಕೇರೋದ್ರಿಂದ ಜನಸಾಮಾನ್ಯರ ಕಷ್ಟ ಎಲ್ಲ ಸಾಕಷ್ಟು ಕಷ್ಟ ಅದಾವು. ಅವು ಪರಿಹಾರ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಸಿಗೋ ಕೂಲಿ ಕಡಿಮೆ ಇರೋದ್ರಿಂದ ಅವ್ರಿಗೆ ಅವ್ರ ಕುಟುಂಬ ನಿರ್ವಹಣೆಗೇ ಸಾಕಾಗ್ತಾ ಇಲ್ಲ ಈ ಸರ್ಕಾರದ್ದು. ಎಲ್ಲರದು ಪಗಾರನು ಎಲ್ಲರಿಗೂ ಕೊಡು. ಕಾರ್ಮಿಕರ ಬಡವ ಕೆಳಗಿನ ಮಟ್ಟದಿಂದ ಹಿಡ್ಕೊಂಡು ದುಡಿಯುವ ವರ್ಗದವ್ರು ಎಲ್ಲರಿಗೂ ಒಂದು ರೀಸನೇಬಲ್ ಸಾಮಾನ್ಯವಾದಂಥ ಅವ್ರು ಬದುಕುವಂಥ ಒಂದು ಬಜೆಟನ್ನು ಅವ್ರಿಗೆ ಕೊಡಬೇಕು. ಈಗ ಕೇಂದ್ರ ಸರ್ಕಾರ ಏನು ಬಜೆಟ್ ಮಂಡನೆ ಮಾಡ್ತಾ ಇದೆ, ಅದರಲ್ಲಿ ನನ್ನೊಂದು ನಿರೀಕ್ಷೆ ಇದೆ. ಮಂಗಳೂರು ಕರಾವಳಿ ಭಾಗದಲ್ಲಿ ಮೇನ್ ಆಗಿ ಬೇಕಾಗಿರೋದು ರಸ್ತೆ, ಆಮೇಲೆ ಮೀನುಗಾರರು, ಹಾಗೆ ಏನು ರೈಲು, ಇದೆಲ್ಲ ವ್ಯವಸ್ಥೆ ಆದರೆ ಇದರೆಲ್ಲ ನಿರೀಕ್ಷೆದ ಮೇಲೆ ನಾವಿದ್ದೀವಿ. ಸೊ ಇದೊಂದು ಮನ್ನಣೆ ಆದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಎಷ್ಟೋ ಹುಡುಗರು ಕೆಲಸ ಇದ್ದೇ ಒದ್ದಾಡ್ತಾ ಇದ್ದಾರೆ. ಅವ್ರ ಕೆಲಸವನ್ನು ಕೊಡಬೇಕು. ಅದೇ ಥರ ಏನು ಬಡವ್ರ ಜನ ಇದ್ದಾರಲ್ಲ ಅವ್ರಿಗೆ ಒಂದು ಟೈಮರೇ ಅವರು ಊಟ ಮಾಡಿ ಹೊಲ್ಕೋಬೇಕು. ಆ ಥರ ಅವ್ರು ಬಜೆಟ್ ಮಾಡಬೇಕು. ಈಗ ದಿನಕೂಲಿಗೆ ಹೋಗ್ತಾರೆ, ಅವರು ದಿವಸೆಲ್ಲ ದುಡಿತಾರೆ, ಆದರೆ ಅವ್ರಿಗೆ ದುಡಿಮೆ ಸಿಗ್ತಾ ಇಲ್ಲ. ಹೀಗಾಗಿ ಬಜೆಟ್ ಏನು ಮಂಡನೆ ಮಾಡ್ತಾರಲ್ಲ ಅದರಲ್ಲಿ ಜನಸಾಮಾನ್ಯರು ಕೂಡ ಸರಿಯಾಗಿ ಅವ್ರ ಉಪಜೀವನ ನಡಿಬೇಕು. ಮತ್ತವನಿಗೆ ದುಡಿಯೋರಿಗೆ ಕೆಲಸ ಕೊಡಬೇಕು. ಮೊದಲಲ್ಲಿ ಸದ್ಯದಲ್ಲಿ ಆಗ್ತಿದೆ ಲೋಕಾಪುರ, ಮತ್ತು ಅದು ಆದಷ್ಟು ಬೇಗ ಆದರೆ ನಮಗೂ ತುಂಬ ಸುಲಭವಾಗಿ ಆಗುತ್ತೆ. ಆಮೇಲೆ ಬಂಗಾರದ ರೇಟ್ ತುಂಬ ಜಾಸ್ತಿ ಆಗಿದೆ ಅಲ್ಲ, ಅದನ್ನು ಕೂಡ ಇಳಿಕೆ ಮಾಡಿದೆ ಗೌರ್ಮೆಂಟ್ದವರು. ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಹೇಗಿದ್ದರೂ ಮದುವೆ ಸೀಸನ್ಸ್ ಇದಾವಲ್ಲ, ಸೊ ಕಡಿಮೆ ಆದರೆ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ಆಮೇಲೆ ಸ್ಟೂಡೆಂಟ್ಸ್ಗೆ ಬಸ್ ಫ್ರೀ ಮಾಡ್ತಿದ್ದಾರೆ, ಬಟ್ ಗೌರ್ಮೆಂಟ್ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಕಷ್ಟ ಆಗ್ತಿದೆ. ಅದರದ್ದು ಏನಾದರೂ ಪವಿತ್ರ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಭವ್ಯ ಅವರು ಮಾತಾಡಬೇಕು ಅಂತಂದಿದ್ರು. ಮೇಡಮ್ ತಾವೇನೋ ಹೇಳಿ ಕೊಟ್ರಿ ಆಗಲೇ. ಹಾಂ ಸರ್, ಪವಿತ್ರ ಮೇಡಮ್ ಹೇಳ್ತಾ ಇದ್ರು ರುಪಿ ಏನು ಇವತ್ತು ಡಾಲರ್ ಕಂಪೇರ್ ಮಾಡಿದ್ರೆ 92 ರೂಪಾಯಿ ಆಗಿದೆ. ಆದ್ರೂ ಅದು ಗ್ರೋತ್ ಬಗ್ಗೆ ಅಷ್ಟು ಇದಿಲ್ಲ, ಗ್ರೋತ್ ಅಂತೂ ಆಗ್ತಿದೆ ಅನ್ನುವಂತಹ ಕನ್ಕ್ಲೂಷನ್ ಇತ್ತು ಅವ್ರದ್ದು. ಮೇಡಮ್ ಜೊತೆಗೆ ರುಪಿ ಈ ರೀತಿ ನಶಿಸ್ತಾ ಇರೋದು ಅದರ ವ್ಯಾಲ್ಯೂ ಯಾಕಂದ್ರೆ ಜಿಯೋಪೊಲಿಟಿಕಲ್ ರೀಸನ್ಸ್ ಅಂತಾನು ಹೇಳ್ತಾ ಇದ್ರು. ಇವತ್ತು ಏಷ್ಯಾದಲ್ಲಿ ದ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಇಸ್ ಇಂಡಿಯನ್ ರುಪಿ. ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶಕ್ಕಿಂತ ವರ್ಸ್ಟ್ ಆಗಿ ಪರ್ಫಾರ್ಮ್ ಮಾಡ್ತಿದೆ ನಮ್ಮ ರೂಪಾಯಿ. ಯಾಕೆ ಅವರಿಗೆ ಜಿಯೋಪೊಲಿಟಿಕಲ್ ರೀಸನ್ ಇರ್ಲಿಲ್ವಾ? ಅಫ್ಕೋರ್ಸ್ ಈ ಒಂದು ನಮ್ಮ ದೇಶದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ವರ್ಷಕ್ಕೆ 5,000 ಕೋಟ್ಯಾಧಿಪತಿಗಳು ನಮ್ಮ ದೇಶ ಬಿಟ್ಟು ಅವರ ಹೂಡಿಕೆನ ತಗೊಂಡು ಆಚೆ ಹೋಗ್ತಿದ್ದಾರೆ. ಇವರು FDI ತರ್ತಾ ಇದೀವಿ ಅಂತ ಹೇಳ್ತಿದ್ರಲ್ಲ ಸರ್. ನಾನು ಮುಗಿಸ್ತೀನಿ, ನೀವು ನಮಗೆ ಟೈಮ್ ಕೊಟ್ಟಿಲ್ಲ. ಪಾಕಿಸ್ತಾನ, ಬಾಂಗ್ಲಾದೇಶ ಅದಕ್ಕಿಂತ ಕಡಿಮೆಯಾಗಿದೆ ಸರ್ ನಮ್ಮ ಆರ್ಥಿಕ ವ್ಯವಸ್ಥೆ. ಭಾರತದ ರೂಪಾಯಿ ಕಿಮ್ಮತ್ತು ಈಗ ಕಳೆದ 1 ವರ್ಷದಲ್ಲಿ ಇಳಿದಿದೆ ನಿಜ. ಆದರೆ ಉಳಿದ ಬಹಳಷ್ಟು ದೇಶಗಳದ್ದು ಪರೀಕ್ಷೆ ಮಾಡಿ ನೋಡಿ ಅಲ್ಲಿ ಎಷ್ಟು ಕುಸಿತ ಆಗಿದೆ ಅಂತ. ಪಾಕಿಸ್ತಾನದ ರೂಪಾಯಿಯನ್ನು ನೋಡಿ, ಪಾಕಿಸ್ತಾನದ ರೂಪಾಯಿ 130 ರೂಪಾಯಿ ಡಾಲರ್ಗೆ ಇದ್ದಿದ್ದು ಈಗ ಹತ್ರ 270 ರೂಪಾಯಿ ಆಗಿದೆ. ಬಾಂಗ್ಲಾದೇಶದ ನೋಡಿ ಅಲ್ಲೂ ಕೂಡ ಕುಸಿತ ಆಗಿದೆ. ಆದರೆ ಈ ರೂಪಾಯಿ ಕುಸಿತದಿಂದ ಎಷ್ಟೋ ಜನ ಇಲ್ಲಿಂದ ರಫ್ತು ಮಾಡ್ತಾ ಇರುವಂತವ್ರು ಖುಷಿಯಲ್ಲಿದ್ದಾರೆ. ನಮ್ಮ ರಫ್ತು ಮತ್ತು ಆಮದು ಪ್ರಮಾಣವನ್ನ ನೋಡಬೇಕು. ರಫ್ತು ಏನಿದೆಯೋ ಅದರಲ್ಲಿ ಉದ್ಯೋಗ ಅವಕಾಶ ಜಾಸ್ತಿ ಆಗ್ತಾ ಇದೆ. ರಫ್ತು ಮಾಡ್ತಾ ಇರುವಂತವರಿಗೆ ಜಾಸ್ತಿ ಲಾಭ ಕೂಡ ಆಗ್ತಾ ಇದೆ. ಎರಡು ಮಗ್ಲು ಇದೆ. ಒಂದೇ ಮಗ್ಲಿನ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಅದು ನಾನು ಹೇಳಿದ್ದು ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಸರ್. Worst performing currency. There is a difference. ಪವಿತ್ರ ಮೇಡಮ್ ನಿಮ್ಮ ಮಾತಿಗೆ ಉತ್ತರ ಕೊಡ್ತಾರೆ. ಪವಿತ್ರ ಮೇಡಮ್ ಪ್ಲೀಸ್ ಹೇಳಿ ಮೇಡಮ್. ಹೇಳಿ ಮೇಡಮ್. ಪವಿತ್ರ ಮೇಡಮ್. ಸರ್ ಖಂಡಿತ ಏನು ಅಂತ ಹೇಳಿದ್ರೆ ಮೇಡಮ್ ಅವರು ಹೇಳಿದ್ದು ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂತ. ನಾವು ಎರಡು ರೀತಿಯಲ್ಲಿ ಹೇಳ್ತೀವಿ. ಒಂದು ಅಪ್ರಿಸಿಯೇಷನ್ ಅಂಡ್ ಡಿಪ್ರಿಸಿಯೇಷನ್ ಆಫ್ ಕರೆನ್ಸಿ ಅಂತಲ್ಲ. ಸೊ ನಮ್ಮಲ್ಲಿ ಈಗಾಗಲೇ ಸರ್ ಕೂಡ ಹೇಳ್ತಾ ಇದ್ರು, ಟು ಸಪೋರ್ಟ್ ಸರ್ಸ್ ವರ್ಡ್ಸ್, ನಮ್ಮ ಎಕಾನಮಿ ಇವತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿರ್ಬೋದು, ರಫ್ತಿನ ಪ್ರಮಾಣ ಆಗಿರ್ಬೋದು, ನಾವೇನು ಬ್ಯಾಲೆನ್ಸ್ ಆಫ್ ಟ್ರೇಡ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೋಡ್ತೀವಿ, ಅದರಲ್ಲೂ ಕೂಡ ಕಳೆದ 5 ವರ್ಷದಿಂದ ಅಂದ್ರೆ ಕಳೆದ ಬಜೆಟ್ ಇಂದಾನು ಕೂಡ ಇಂಪ್ರೂವ್ ಆಗಿರುವಂತ ಒಂದು ಟ್ರೆಂಡ್ ಅನ್ನ ನೋಡ್ತಾ ಇದೀವಿ. ಅಷ್ಟೇ ಅಲ್ಲ, ಇವತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿರೋದು ಕೇವಲ ನಮ್ಮ ದೇಶದವರು ಅಲ್ಲಿ ಹೋಗಿ ಬ್ರೈನ್ ಡ್ರೈನ್ ಆಗ್ತಾ ಇತ್ತು. ಬಟ್ ಇವತ್ತು ಯಾವ ಮಟ್ಟದಲ್ಲಿ ಇದ್ದೀವಿ ಇಂಡಿಯಾ ಅಂದ್ರೆ ವಿ ಆರ್ ಇನ್ ಅ ಪೊಸಿಷನ್ ಟು ಅಟ್ರಾಕ್ಟ್ ಅದರ್ ಯೂತ್ ಆಫ್ ಅದರ್ ಕಂಟ್ರೀಸ್ ಟು ಪ್ರೊವೈಡ್ ಜಾಬ್ ಆಪರ್ಚುನಿಟಿ.
ಇದು ಇಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ಮೇಡಮ್ ಆಲ್ಸೋ ವಾಸ್ ಆಸ್ಕಿಂಗ್ ಅ ಕ್ವಶನ್. ಮೇಡಮ್, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ 2020 ಅಂದರೆ ಕೋವಿಡ್ ಆದ ಕೂಡಲೇ ವಾಟ್ ಹ್ಯಾಪನ್ ಟು ಶ್ರೀಲಂಕನ್ ಎಕಾನಮಿ, ವಾಟ್ ಹ್ಯಾಪನ್ ದಿ ಕ್ರೈಸಿಸ್, ಅಲ್ಲಿದ್ದಂಥ ಶ್ರೀಲಂಕನ್ ಕ್ರೈಸಿಸ್ ನಾವು ಅನುಭವಿಸೋದಿಕ್ಕೆ ಆಗೋದೇ ಇಲ್ಲ ಅಂತ ನಾನು ಹೇಳ್ಬೋದು. ಯಾಕೆ ಅಂತಂದ್ರೆ ನಮ್ಮಲ್ಲಿ ಇರುವಂತ ಹಣಕಾಸು ನೀತಿ ಮತ್ತು ಒಂದ್ ನಿಮಿಷ ಹಂಗೆ ಇರಿ ಮೇಡಮ್. ಇನ್ನು ಬಜೆಟ್ ಹೊತ್ತಿನಲ್ಲೇ ಜಿಎಸ್ಟಿ ಸಂಗ್ರಹದಲ್ಲಿ ದಾಖಲೆ ಬರೆಯಲಾಗಿದೆ. 1.93 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹ ಆಗಿರೋದು ಜನವರಿಯಲ್ಲಿ. ಜನವರಿ ಒಂದು ತಿಂಗಳ ಲೆಕ್ಕ ಹೇಳ್ತಾ ಇರೋದು. ಬಜೆಟ್ ಹೊತ್ತಿನಲ್ಲೇ ಜಿಎಸ್ಟಿ ಸಂಗ್ರಹದಲ್ಲಿ ದಾಖಲೆ ಆಗಿದೆ ಅನ್ನುವಂಥದ್ದನ್ನ ಕೂಡ ಈಗ ಕೇಂದ್ರ ಸರ್ಕಾರ ಆ ಡೀಟೇಲ್ಸ್ ಅನ್ನ ಕೊಡ್ತಾ ಇದೆ. ಜಿಎಸ್ಟಿ ಸಂಗ್ರಹ ಬಹಳ ಚೆನ್ನಾಗಿ ಆಗ್ತಾ ಇದೆ ಅಂತಂದ್ರೆ ದೇಶದಲ್ಲಿ ಖರ್ಚು ವೆಚ್ಚ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಜನ ಕೂಡ ಬಹಳ ಜೇಬಿಂದ ದುಡ್ಡು ತೆಗಿತಾ ಇದ್ದಾರೆ ಅನ್ನುವಂಥದ್ದು ಒಂದು ಉದಾಹರಣೆ ಅಷ್ಟೇ. ಬಟ್ ವಿಷಯ ಅಂತ ಅಂದ್ರೆ ಆ ಜಿಎಸ್ಟಿ ಲಾಸ್ ನಮ್ಮ ರಾಜ್ಯಕ್ಕೆ ಬಹಳ ಆಗ್ತಾ ಇದೆಯಲ್ಲ, ಅದನ್ನು ಅಷ್ಟೇ ಸರಿಯಾಗಿ ಭರ್ತಿ ಮಾಡ್ಕೊಡಿ. ನಮ್ಮ ರಾಜ್ಯದಿಂದ ನಾವು ಹೈಯೆಸ್ಟ್ ಜಿಎಸ್ಟಿ ಪೇಯರ್ಸ್ ಅಲ್ಲಿ ನಾವು ಕೂಡ ಒಬ್ರಿದ್ದೀವಿ, ಅದು ನಮಗೊಂದು ಅವಕಾಶ ಮಾಡ್ಕೊಡಿ ಅನ್ನೋದು ನಾವು ಕನ್ನಡಿಗರಾಗಿ ನಾವು ಕೇಳ್ತಾ ಇರುವಂತದ್ದು ಪ್ರಶ್ನೆ. ಅದನ್ನು ಕೂಡ ಕೇಂದ್ರ ಸರ್ಕಾರ ಇಲ್ಲಿ ಬಹಳ ಗಮನ ಇಡಬೇಕಾಗಿದೆ. ಅದರ ಜೊತೆಗೆ ಮೇಡಮ್ ಅವರು ಉತ್ತರ ಕೊಡ್ತಾ ಇದ್ರು. ಎಸ್ ಮೇಡಮ್ ಜೊತೆ ಮಾತಾಡೋಣ. ಒಂದು ನಿಮಿಷ. ಸಿದ್ದಗೌಡ ಮುದಗಿ ನಮ್ಮ ಜೊತೆಗಿದ್ದಾರೆ, ಭಾರತೀಯ ಕೃಷಿಕ ಸಮಾಜದ ರೈತ ಸಂಘದ ಅಧ್ಯಕ್ಷರು. ಸಿದ್ದಗೌಡ್ರೆ, ತಮ್ಮ ನಿರೀಕ್ಷೆಗಳೇನು? ಅದರಲ್ಲೂ ಈ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಬಹಳಷ್ಟು ನಿರೀಕ್ಷೆಗಳಿದೆ. ಯಾಕಂದರೆ ಯಾವಾಗಲೂ ಕೂಡ ಈ ರಾಜ್ಯ ಬಜೆಟ್ ಆಗಲಿ ಕೇಂದ್ರ ಬಜೆಟ್ ಆಗಲಿ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಸರಿಯಾಗಿ ಕನ್ಸಿಡರ್ ಮಾಡ್ತಿಲ್ಲ ಅನ್ನುವಂಥ ಒಂದು ವೇದನೆ ಮೊದಲಿಂದಲೂ ನಿಮಗಳಿಗಿದೆ. ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್? ನಮಸ್ಕಾರ ರಂಗನಾಥ್ ಸರ್. ನಮಸ್ಕಾರ. ಹೇಳಿ ಸರ್. ಕೇಳಿಸ್ತಾ ಇದೆಯಾ? ಹೇಳ್ರಿ ಸರ. ಇಲ್ಲ, ರೈತರ ಸಮಸ್ಯೆ ಅಂತಂದ್ರೆ ರೈತರ ಕಷ್ಟ ದೇವರಿಗೆ ಇಷ್ಟ ಅನ್ನುವಂಗೆ ರೈತರ ಸಮಸ್ಯೆಗಳಿಗೆ ಯಾವುದೇ ಆಡಳಿತ ಪಕ್ಷ ಸ್ಪಂದನೆ ಮಾಡ್ತಾ ಇಲ್ಲ. ದೇಶದಲ್ಲಿ GDP ಬೆಳವಣಿಗೆ ಆಗ್ತಾ ಇದೆ ಹೊರತಾಗಿ ಇದು ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಆಗ್ತಿದೆ ಅಂತ ಹೇಳ್ತಾ ಇದ್ದೇನೆ. ದೇಶದಲ್ಲಿ ಆಗ್ತಕ್ಕಂಥ 70% ರೈತರು, ಕೃಷಿ ಕಾರ್ಮಿಕರು, ಕೃಷಿ ಮಹಿಳೆಯರಿಗೆ ಸರ್ಕಾರದ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಪ್ರಧಾನಮಂತ್ರಿ ರೈತ ಸನ್ಮಾನ ಯೋಜನೆ ಅನ್ನುವಂಥದ್ದು ಅದು ಆಡು ಮಕ್ಕಳಿಗೆ ಬಿಸ್ಕೆಟ್ ಕೊಟ್ಟಾಗ್ತದೆ ಹೊರತಾಗಿ ನಮ್ಮ ಜೀವನ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಇನ್ನೊಂದು, ಕೃಷಿಗೆ ಬೇಕಾದಂಥ ಯಾವುದೇ ರೀತಿಯ ಸೌಲಭ್ಯಗಳನ್ನ ಕೊಡಲಿಕ್ಕೆ ಸರ್ಕಾರ ವಿಫಲ ಆಗಿದೆ. ಇದು ಕಾರ್ಪೊರೇಟ್ ಸಂಸ್ಥೆಯ ಬಜೆಟ್ ಆಗಿದ್ದರಿಂದ ರೈತರಿಗೆ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ ಅನ್ನುವಂಥ ನಮ್ಮದು ಕೂಗು. ಇಲ್ಲಿ ಸಾಕಷ್ಟು ರೈತರಿಗೆ ಕಬ್ಬಿನ ಬೆಳೆ ಇರ್ಬೋದು, ತೊಗರಿ ಬೆಳೆ ಇರ್ಬೋದು, ಸೋಯಾಬೀನ್, ಯಾವುದೇ ಕೃಷಿ ಬೆಳೆಗೆ ಉತ್ಪಾದಕ ಸ್ಪರ್ಧಾತ್ಮಕ ಬೆಲೆಯನ್ನು ಕೊಡುವಲ್ಲಿ ಸರ್ಕಾರ ವಿಫಲ ಆಗ್ತಾ ಇದೆ. ಇವರೇನು ರೈತರ ದ್ವಿಗುಣ ಆದಾಯ ಮಾಡ್ತೀವಿ ಅಥವಾ ಡಬ್ಲಿಂಗ್ ಪ್ಲ್ಯಾನ್ ಇತ್ತು, ಅದು ಫೇಲ್ ಆಗಿ ಹೋಯಿತು. ಮತ್ತು ರೈತರಿಗೆ ಕೊಡ್ಬೇಕಂತ ಎಲ್ಲ ಏನೈತೆ ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಅದು ಆಗ್ತಾಯಿದೆ ಅಂತ ತಪ್ಪಾಗ್ತಾ ಇಲ್ಲ. ಇನ್ನೊಂದೇನೈತೆ, ನಮ್ಮ ರೈತರ ಭೂಮಿಯನ್ನು ಕಸಿದುಕೊಳ್ಳೋದು, ರಿಯಲ್ ಎಸ್ಟೇಟ್ ಮಾಫಿಯಾದವರು, ಇದು ಏನಾಗ್ತದೆ, ರೈತರ ಜನಸಂಖ್ಯೆ ಹೆಚ್ಚಾಗಿದೆ ಹೊರತಾಗಿ ಕೃಷಿ ಭೂಮಿಯನ್ನು ಹೆಚ್ಚಿಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವ್ರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಕೈಗಾರಿಕೋದ್ಯಮಿಗಳಿಗೆ ಬೇಕಾದ್ದು ರೈತರ ಜಮೀನೇ ಹೊರತು ರೈತರ ಕಷ್ಟ ಸುಖ ಮತ್ತು ರೈತರಿಗೆ ಬೇಕಾದ ಬಜೆಟ್ ಕೊಡಲಿಕ್ಕೆ ನಿರ್ಮಲಾ ಸೀತಾರಾಮನ್ ಮಾಡ್ತಕ್ಕಂಥದ್ದು ಮೋಸ್ಟ್ಲಿ ಇದು 8ನೇ ಬಜೆಟ್ ಅಥವಾ 9ನೇ ಬಜೆಟ್ ಅನಿಸ್ತಾ ಇದೆ. ಬರೀ ಫ್ರೀ ಕೊಡೋದಲ್ಲ, ರೈತರಿಗೆ ಉದ್ಯೋಗ ಕೊಡ್ತಾ ಇರಬೇಕು, ರೈತರ ಉತ್ಪನ್ನಗಳು ಉತ್ತಮವಾದ ಮಾರ್ಕೆಟ್ ಕೊಡ್ತಾ ಇರಬೇಕು, ರೈತರಿಗೆ ಸ್ಪರ್ಧಾತ್ಮಕ ಬೆಲೆ ಕೊಡುತ್ತಾ ಇರಬೇಕು. ಇವರು ಪ್ರತಿಯೊಂದು ಸಲ ಖಾಸಗೀಕರಣ ಮಾಡೋದ್ರಿಂದಾಗಿ ರೈತರು ತೊಂದರೆ ಆಗ್ತದೆ. ಸಿದ್ದಗೌಡ್ರೆ, ನೀವು ಹಾಗೆ ಸಂಪರ್ಕದಲ್ಲಿರಿ. ನೋಡಿ, ನೀವು ಹಾಗೆ ಸಂಪರ್ಕದಲ್ಲಿರಿ. ಈ ನಗರೀಕರಣದ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲೇ ಸುನಂದಾ ಜಯರಾಮ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ನಾನು ಆಗಲೇ ಸುನಂದಾ ಜಯರಾಮ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳು, ಪಟ್ಟಣದಲ್ಲಿರುವಂಥ ಅಕ್ಕಪಕ್ಕದಲ್ಲಿರುವಂಥ ಹಳ್ಳಿಗಳು ಪಟ್ಟಣಕ್ಕೆ ಸೇರಿದ್ರೆ ಸಾಕಪ್ಪ, ನಾವು ಪಟ್ಟಣ ಸೇರ್ಕೊಂಡ್ಬಿಡ್ತೀವಿ ಅನ್ನುವಂಥ ಒಂದು ಮನೋಭಾವನೆ ಇದೆ. ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಈ ಕೃಷಿಕರು ನಾವೇನು ಕಷ್ಟವೋ ಸುಖವೋ ತಿಂತೀವೋ ತಿನ್ನಲ್ವೋ ನಾವು ಆರಾಮಾಗಿದ್ದೀವಿ, ಖುಷಿಯಾಗಿದ್ದೀವಿ, ನಮ್ಮನ್ನು ದಯವಿಟ್ಟು ಪಟ್ಟಣಕ್ಕೆ ಸೇರಿಸಬೇಡಿ ಅಂತ ಹೋರಾಟ ಮಾಡ್ತಿರುವಂಥ ಭಾಳ ಅಪರೂಪದ ಮಹಿಳೆ ನಮ್ಮ ಜೊತೆಗಿದ್ದಾರೆ ಸುನಂದಾ ಜಯರಾಮ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಆಗಲೂ ಕೂಡ ನಾನು ನಿಮ್ಮ ಬಗ್ಗೆ ಹೇಳಿದೆ, ಈಗಲೂ ಕೂಡ ಅದೇ ಮಾತನ್ನು ನಾನು ರಿಪೀಟ್ ಮಾಡಿದೆ. ನಿಜಕ್ಕೂ ಗ್ರೇಟ್, ಹ್ಯಾಟ್ಸ್ ಆಫ್. ಇವತ್ತಿನ ನಿಮ್ಮ ನಿರೀಕ್ಷೆಗಳೇನು ಮೇಡಮ್ ಬಜೆಟ್ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಬಜೆಟ್ ಅಂದರೆ ಏನಂತ ಒಂದು ಅಂಶದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಇಡೀ ದೇಶ ಮಟ್ಟದ ಒಂದು ಭಾರತದ ಭವಿಷ್ಯವನ್ನು ಹೇಗೆ ತಗೊಂಡೋಗಬೇಕು ಅಂತೇಳಿ ಹಣ ಸಂಗ್ರಹ ಮಾಡುವ, ಹಣವನ್ನು ಇಲಾಖಾವಾರು ಹಂಚುವ ವಿಷಯವೇ ಬಜೆಟ್ ಮಂಡನೆ. ಇಲ್ಲಿ ನಾವು ಹಲವಾರು ದಶಕಗಳಿಂದ ನೋಡಿರೋ ಪ್ರಕಾರ ಅನುಭವ ಹೇಳುತ್ತೆ, ಬಜೆಟ್ ಮಂಡನೆ ಆಗುವ ಮೊದಲು ನಿರೀಕ್ಷೆಗಳು ಭಾಳ. ಬಜೆಟ್ ಮಂಡನೆ ಆಗಿದ ತಕ್ಷಣ ಎಲ್ಲರೂ ಸಾಮಾನ್ಯ ವಿಷಯ ಅಂತ ತಗೊಂಡ್ಬಿಡ್ತಾರೆ. ಬಜೆಟ್ನಲ್ಲಿ ಹಣ ವ್ಯಯ ಆಗುವ ವಿಷಯ ಇದೆಯಲ್ಲ,
ಅದು ಮುಂದಿನ ವರ್ಷದೊಳಗೆ ಹಿಂದಿನ ಇತಿಹಾಸವನ್ನು ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಲೋಪದೋಷ ಹೇಳಿ ಅದು ಒಂದು ಭಾಗ. ಆದರೆ ನಾವು ಯೋಚನೆ ಮಾಡಬೇಕಾಗಿರೋದು ಕೊಟ್ಟ ಹಣ ಇಲಾಖಾವಾರು ಅದು ಪ್ರಗತಿ ಆಯಿತಾ, ಅದು ಖರ್ಚಾಯಿತಾ, ಖರ್ಚಾಗಿದ್ದರೆ ನಾವು ಅದ್ರ ಪ್ರಗತಿ ನೋಡಬೇಕು, ಖರ್ಚಾಗಿಲ್ಲ ಅಂದರೆ ಹಣ ಎಲ್ಲಿ ಹೋಯಿತು ಅಂತ ನೋಡಬೇಕು. ಇದು ನಾವು ಯೋಚನೆ ಮಾಡುವ ದಿಕ್ಕಂತ ನಾನು ಭಾವಿಸ್ತೀನಿ. ಯಾಕೆಂದರೆ ದಶಕಗಳ ಕಾಲ ವಿದ್ಯುತ್, ಕೈಗಾರಿಕೆ, ಕೃಷಿ, ನೀರಾವರಿ ಇದೇ ರೀತಿ ಮತ್ತೆ ಮತ್ತೆ ಆರೋಗ್ಯ, ಶಿಕ್ಷಣ ಹಂಚುತ್ತಾನೆ ಇರ್ತೀವಿ, ಕೊಡ್ತಾನೆ ಇರ್ತದೆ ಸರ್ಕಾರ. ಮತ್ತು ಅದೇ ಮುಂದಿನ ವರ್ಷ ಇನ್ನೊಂದಷ್ಟು ಹೆಚ್ಚಳ ಮಾಡುತ್ತೆ ಬಜೆಟ್ನಲ್ಲಿ ಹಣವನ್ನು. ಹಾಗಾದರೆ ಪ್ರಗತಿ ಏನಾಯಿತು, ಯಾಕಾಗಿಲ್ಲ? ಇದು ನಾವು ಈಗ ಚಿಂತನೆ ಮಾಡಬೇಕಾಗಿರುವ ವಿಷಯ ಅಂತ ನನ್ನ ಒಂದು ಅಭಿಪ್ರಾಯ ಬಜೆಟ್ಟಿನ ಹಣದ ಹಂಚಿಕೆ ವಿಷಯದಲ್ಲಿ. ಮತ್ತು ನಮ್ಮ ನಿರೀಕ್ಷೆ ಏನಿದೆ ಅಂತ, ಇಡೀ ಭಾರತ ಕೃಷಿ ಆಧಾರಿತ, ಕೃಷಿ ವಲಯ ಇವತ್ತು ಎಷ್ಟು ಕಡಿಮೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಎಲ್ಲಿ ಹೋಯಿತು ಕೃಷಿ ಭೂಮಿ? ಕೃಷಿ ಭೂಮಿಯನ್ನು ಕಳ್ಕೊಂಡಂಥವರ ಪರಿಸ್ಥಿತಿ ಏನಿದೆ, ಅಲ್ಲಿ ಕೃಷಿ ಕಾರ್ಮಿಕರ ಪರಿಸ್ಥಿತಿ ಏನಿದೆ? ಕೃಷಿ ಕ್ಷೇತ್ರ ಉಳಿಸ್ಬೇಕು ಬಜೆಟ್ನಲ್ಲಿ. ಹೇಗೆ? ಕೃಷಿ ಕ್ಷೇತ್ರಕ್ಕೆ ಒತ್ತು ಕೊಡುವ ನೀರಾವರಿ, ವಿದ್ಯುತ್, ಮಣ್ಣು, ಹಾಗೆಯೇ ಬೆಳೆ, ಬಿತ್ತನೆ ಬೀಜ, ಗೊಬ್ಬರದ ಬೆಲೆ ಇಳಿಸೋದು, ಸಮರ್ಪಕವಾಗಿ ಎಲ್ಲ ರೀತಿ ಪ್ರೋತ್ಸಾಹ ಮಾಡೋದು, ಅದು ನಮಗೆ ಬೇಕಾಗಿರೋದು ಬಜೆಟ್ನಲ್ಲಿ. ನೀವು ಏನು ಅನ್ನ ಕೊಡ್ತೀರಾ, ಅಕ್ಕಿ ಬಗ್ಗೆ ಕೊಡ್ತೀರಾ, ಮತ್ತೊಂದು ಅಲ್ಲ. ದೇಶಕ್ಕೆ ಅನ್ನ ಕೊಡುವ ನಾವು ವ್ಯಕ್ತಿಗಳು, ನಾವು ಅನ್ನದಾತರು, ನಮ್ಮ ಭೂಮಿನ ರಕ್ಷಿಸಿ ಅದಕ್ಕೆ ಬಂಡವಾಳ ಕೊಡಿ. ಹೀಗೆ ನಮ್ಮ ಯೋಚನೆಗಳು, ನಿರೀಕ್ಷೆಗಳು. ಬಹಳ ಚೆನ್ನಾಗಿ ಸರ್. ಇನ್ನೊಂದು ಮಾಹಿತಿ ಅಂದ್ರೆ, ಜಗತ್ತಿನಲ್ಲಿ ಕೃಷಿ ಉತ್ಪಾದನೆಯಲ್ಲಿ ನಮ್ಮ ದೇಶ 2ನೇ ಸ್ಥಾನದಲ್ಲಿದೆ. ಆದ್ರೆ ರಫ್ತು ಅಂತ ಬಂದಂತಹ ಸಂದರ್ಭದಲ್ಲಿ ನಮ್ಮ ಕೊಡುಗೆ ಕೇವಲ 2.2% ಆ ಆಸ್ಪಾಸ್ನಲ್ಲಿದೆ. ಕೃಷಿ ಉತ್ಪನ್ನಗಳ ವಿಚಾರ ನಾವು ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಸುಧಾರಣೆ ಅಗತ್ಯತೆ ಇದೆ ಅನ್ನುವಂಥದ್ದು. EU ಟ್ರೇಡ್ ಎಲ್ಲ ಈಗ ನಾವು ಮಾಡುವಂತ ಸಂದರ್ಭದಲ್ಲಿ ಕೃಷಿಗೆ ಬಹಳ ನಮಗೆ ಮುಕ್ತ ಅವಕಾಶಗಳಿದೆ. ಅದನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನುವಂಥದ್ದು, ಕೇಂದ್ರ ಸರ್ಕಾರದ ಸಪೋರ್ಟ್ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕರೆಕ್ಟ್. ಮೊನ್ನೆ ಚಿತ್ರದುರ್ಗದ ರೈತರು ಬಂದಿದ್ರು. ಅವರು ವಿಪರೀತವಾಗಿ ಗೋವಿನ ಜೋಳ ಬೆಳೆದ್ಬಿಟ್ಟಿದ್ದಾರೆ, ಮೆಕ್ಕೆಜೋಳನ. ತಗೊಳ್ಳೋರ್ ಗತಿ ಇಲ್ಲ, ಪರದಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಒಂದ್ ಕಡೆಗೆ ವಿಪರೀತವಾದ ಮಳೆ, ಇನ್ನೊಂದ್ ಕಡೆ ಮಳೆನೇ ಇಲ್ಲ, ಇನ್ನೊಂದ್ ಕಡೆಗೆ ಡ್ಯಾಮ್ ಗೇಟ್ಗಳು ಕಿತ್ಕೊಂಡು ಹೋಗ್ತಾ ಇವೆ. ಮುಂದೇನಪ್ಪ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಹಲವು ಸಮಸ್ಯೆಗಳಿದೆ ರೈತರದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾವು ಮಾತಾಡ್ತೀವಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್.